ಇನ್ನು ಅದು ಜೂನ್ 4, 2025 18 ವರ್ಷಗಳ ದೀರ್ಘ ಕಾಯುವಿಕೆಯ ಬಳಿಕ ಆರ್ಸಿಬಿ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿತ್ತು. ಆದರೆ ಸಂಭ್ರಮದಲ್ಲಿ ಮಿಂದೇಳಬೇಕಾಗಿದ್ದಂತ ಜನ ಸೂತಕದ ಛಾಯೆಗೆ ಜರಿದು ಹೋಗಿದ್ರು. ಈ ಘಟನೆಯಿಂದಾಗಿ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಐಪಿಎಲ್ ಪಂದ್ಯಗಳು ಮತ್ತೆ ನಡೆಯೋದೇ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದ್ರೀಗ ಇಲ್ಲೇ ನಡೆಯುತ್ತೆ ಅಂತ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಡ್ತಿದ್ದಾರೆ. ಇದು ಸಹಜವಾಗಿ ಫ್ಯಾನ್ಸ್ ಒಂದು ರೀತಿ ಖುಷಿ ಆಗುವಂತಾಗಿದೆ. ಇದರ ನಡುವೆ ಕೆಎಸ್ಸಿಎ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಈಗ ತಾನೇ ಅದು ರಿಸಲ್ಟ್ ಹೊರಬಿತ್ತು. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಂದಿನಂತೆ ಪಂದ್ಯಗಳು ಆಯೋಜನೆ ಆಗುತ್ತವೆ, ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಕೂಡ ಸವಾಲ್ ಹಾಕಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಚುನಾವಣೆ ದಿನವೇ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಮುಂದಕ್ಕೆ ಈ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ನಡೆಯುತ್ತೆ ಎಂದ ಡಿಕೆ ಶಿವಕುಮಾರ್. ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಕೆಎಸ್ಸಿಎ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಾಲ್ತುಳಿತ ದುರಂತದ ಬಳಿಕ ಮಂಕಾಗಿ ಹೋಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯದೆ ಸ್ಟೇಡಿಯಂ ಖಾಲಿ ಹೊಡೆಯುತ್ತಿದೆ. ಇಂಥ ಹೊತ್ತಲ್ಲೇ ಕೆಎಸ್ಸಿಎ ಅಸೋಸಿಯೇಷನ್ಗೆ ಇವತ್ತು ಮತದಾನ ನಡೆದಿತ್ತು. ನಟ ಜೈ ಜಗದೀಶ್, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ ಚಲಾಯಿಸಿದ್ರು. ಅಷ್ಟೇ ಅಲ್ಲ, ಕೆಎಸ್ಸಿಎ ಸದಸ್ಯರಾಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಕ್ಕು ಚಲಾಯಿಸಿದ್ರು. ಈ ವೇಳೆ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ರು. ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಎಸ್ಸಿಎಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಡಿಕೆ ಶಿವಕುಮಾರ್ ಹೀಗೆ ಹೇಳೋದಕ್ಕೂ ಕಾರಣ ಇದೆ. ಅದೇನಂದ್ರೆ ಜೂನ್ 4ರಂದು ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಿ 11 ಅಭಿಮಾನಿಗಳು ಪ್ರಾಣ ಬಿಟ್ಟಿದ್ರು. ಇದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಗ್ರಹಣ ಬಡಿದಿದೆ. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಪಂದ್ಯಗಳು ನಡೆದಿಲ್ಲ. ಮಹಿಳಾ ಟಿ20 ಸೇರಿ ಹಲವು ಪಂದ್ಯಗಳು ಬೇರೆಡೆಗೆ ಶಿಫ್ಟ್ ಆಗಿವೆ. ಹೀಗಾಗಿ ಮುಂದಿನ ಬಾರಿ ಐಪಿಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿತು. ಆದ್ರೀಗ ಡಿಕೆ ನೀಡಿರುವ ಭರವಸೆಯಿಂದ ಫ್ಯಾನ್ಸ್ಗೆ ಬೂಸ್ಟ್ ಸಿಕ್ಕಂತಾಗಿದೆ. ಬೇಕಾಗಿರೋದೇ ಕಾನ್ಫಿಡೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಎವ್ರಿಥಿಂಗ್. ಅದಿದ್ರೆ ಎಲ್ಲಾನು ಪಾಸಿಬಲ್. ಕೈ ಬಿಟ್ಟು ಹೋಗಕ್ಕೆ ಆರ್ಸಿಬಿ ಫ್ಯಾನ್ಸು ಬಿಡಲ್ಲ ರೀ. ನೆಗಡಿ ಅಂದ ತಕ್ಷಣ ಮುಗ್ನೆ ಕುಯ್ಯಕ್ಕಾಗಲ್ಲ. ಅದೇ ತರ ಇದುವೆ ಹಿಂದೆ ಏನೋ ಒಂದು ಘಟನೆ ನಡೆದಿತ್ತು, ಮುಂದೆ ಘಟನೆ ನಡೀಬಾರ್ದು. ಆ ತರ ಎಚ್ಚರ ವಹಿಸಿ ಈ ಸಲ ಆರ್ಸಿಬಿ ಆಡಬೇಕು. ಅದೇ ಉಪಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ನಾವು ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದೇವೆ. ಪ್ರೇಕ್ಷಕರ ಗ್ಯಾಲರಿ ಸುರಕ್ಷಿತ ನಿರ್ವಹಣೆ ಬಗ್ಗೆ ಸಾಬೀತುಪಡಿಸುವಂತೆ ಕೆಎಸ್ಸಿಎಗೆ ಪಿಡಬ್ಲ್ಯೂಡಿ ನೋಟಿಸ್ ಕೊಟ್ಟಿತ್ತು. ಈ ನೋಟಿಸ್ಗೆ ಸಂಸ್ಥೆ ಉತ್ತರಿಸಬೇಕಿದೆ. ಈ ನಡುವೆ ಕಾಲ್ತುಳಿತದ ಬಗ್ಗೆ ಬೆಂಗಳೂರಿನಲ್ಲಿ ಪಂದ್ಯಗಳನ್ನ ಆಯೋಜಿಸಲು ಬಿಸಿಸಿಐ ಮತ್ತು ಐಸಿಸಿ ಒಲವು ತೋರಿಸಿಲ್ಲ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.